ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋನ ನೋಡ್ತಾ ಹೋದರೆ PSTR 2015 ಪ್ರಶ್ನೆ ಪತ್ರಿಕೆ ಸೈಕಾಲಜಿ ಆಗಿರುತ್ತೆ. ಓಕೆ, ಸೊ ಸೈಕಾಲಜಿ PSTR 2015. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸ್ಮಿತಾಳು ಗೃಹಪಾಠವನ್ನು ಪೂರ್ಣಗೊಳಿಸಿಲ್ಲದಿರುವುದರಿಂದ ಆಕೆಯನ್ನು ಆಟದ ಮೈದಾನಕ್ಕೆ ಹೋಗುವುದನ್ನು ತಡೆ ಹಿಡಿಯಲಾಗಿರುವುದು ಇದಕ್ಕೆ ಉದಾಹರಣೆಯಾಗಿದೆ. ಸ್ಮಿತಾಳು ಏನು ಮಾಡ್ತಾಳೆ, ಗೃಹಪಾಠವನ್ನು ಕಂಪ್ಲೀಟ್ ಮಾಡಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಆಟದ ಮೈದಾನಕ್ಕೆ ಮೀನ್ಸ್ ಆಟ ಆಡೋದಕ್ಕೆ ಅವಳನ್ನ ಕಳಿಸ್ತಕ್ಕಂಥದ್ದು ಇಲ್ಲ. ಇಲ್ಲಿ ಧನಾತ್ಮಕ ಶಿಕ್ಷೆ, ಧನಾತ್ಮಕ ಪುಷ್ಟೀಕರಣ, ಋಣಾತ್ಮಕ ಪುಷ್ಟೀಕರಣ, ಋಣಾತ್ಮಕ ಶಿಕ್ಷೆ ಅಂತ ಕೊಟ್ಟಿದ್ದಾರೆ. ಆಟದ ಮೈದಾನಕ್ಕೆ ಹೋಗುವುದನ್ನು ತಡೆ ಹಿಡಿತಕ್ಕಂಥದ್ದು ಧನಾತ್ಮಕಕ್ಕೆ ಬರೋದಿಲ್ಲ, ಹೌದಾ? ಸೊ ಇನ್ನು ನೋಡ್ತಾ ಹೋದರೆ ಋಣಾತ್ಮಕ ಶಿಕ್ಷೆ ಆಗೋದಿಲ್ಲ ಸ್ನೇಹಿತರೆ. ಆಪ್ಷನ್ 3 ಋಣಾತ್ಮಕ ಪುಷ್ಟೀಕರಣ ಆಗಿರುತ್ತೆ. ಅಂದರೆ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಅವರು ಹೋಮ್ವರ್ಕ್ ಮಾಡಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಆಟದ ಮೈದಾನಕ್ಕೆ ಕಳಿಸೋದಿಲ್ಲ. ಬಟ್ ಅದೇನಾಗುತ್ತೆ, ಅದು ಋಣಾತ್ಮಕ ಅಂತ ಅನ್ಸ್ಕೊಳುತ್ತೆ. ಆ್ಯಂಡ್ ಪುಷ್ಟೀಕರಣ ಅಂತ ಕೊಟ್ಟರೆ ನೆಕ್ಸ್ಟ್ ಒಂದಿನ ಹಾಗೆ ಬರದೇ ಇರಲಿ, ಹೋಮ್ವರ್ಕ್ನ ಮಾಡ್ಕೊಬರಲಿ ಅಂತಕ್ಕಂಥದ್ದು ಇಲ್ಲಿ ಪುಷ್ಟೀಕರಣ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಋಣಾತ್ಮಕ ಪುಷ್ಟೀಕರಣ. ಸೃಜನಶೀಲ ಮಗು ಇದನ್ನು ಹೊಂದಿರುತ್ತಾನೆ: ಮೌಲಿಕತೆ, ಉತ್ತಮ ವ್ಯಕ್ತಿತ್ವ, ಕಲಿಯುವ ಸಾಮರ್ಥ್ಯ, ಧಾರಣ ಸಾಮರ್ಥ್ಯ. ಸೊ ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಆಪ್ಷನ್ 1 ಮೌಲಿಕತೆ ಆಗಿರುತ್ತೆ. ಯಾಕಂತಂದರೆ ಉತ್ತಮ ವ್ಯಕ್ತಿತ್ವ, ಕಲಿಯುವ ಸಾಮರ್ಥ್ಯನೂ ಸಹ ಒಂದು ಸೃಜನಶೀಲ ಮಗು ಮತ್ತು ಬುದ್ಧಿವಂತ ಮಗುಗೂ ಸಹ ಇರ್ತಕ್ಕಂಥದ್ದಾಗಿರುತ್ತೆ. ಆದರೆ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ನಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನು ಚೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಇಲ್ಲಿ ಆಪ್ಷನ್ 1 ಮೌಲಿಕತೆ ಆಗಿರುತ್ತೆ. ಮಕ್ಕಳು ಅವರ ಅನುಕ್ರಿಯೆಯನ್ನು ಹೀಗೆ ಪ್ರಬಲಗೊಳಿಸಿದಾಗ ಬೇಗನೆ ಕಲಿಯುತ್ತಾರೆ: ಅಪೇಕ್ಷಿತ ಅನುಕ್ರಿಯೆಯನ್ನು ಕಡಿಮೆಗೊಳಿಸಿದಾಗ, ಅಪೇಕ್ಷಿತ ಅನುಕ್ರಿಯೆಯನ್ನು ಹೆಚ್ಚಿಸಿದಾಗ, ಅನಪೇಕ್ಷಿತ ಅನುಕ್ರಿಯೆಯನ್ನು ಹೆಚ್ಚಿಸಿದಾಗ, ಅನುಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಮಾಡದಿದ್ದಾಗ. ಮಕ್ಕಳು ಅವರ ಅನುಕ್ರಿಯೆಯನ್ನು ಹೀಗೆ ಪ್ರಬಲಗೊಳಿಸಿದಾಗ ಬೇಗನೆ ಕಲಿಯುತ್ತಾರೆ ಅಂತ ನೋಡ್ತಾ ಹೋದರೆ ಸೊ ಆನ್ಸರ್ ಆಪ್ಷನ್ 2 ಆಗೋದು ಸ್ನೇಹಿತರೆ. ಯಾಕಂದರೆ ಅಪೇಕ್ಷಿತ ಅನುಕ್ರಿಯೆಯನ್ನು ಹೆಚ್ಚಿಸಿದಾಗ ಅಂದರೆ ಅಪೇಕ್ಷಿತ ಮೀನ್ಸ್ ನಮಗೆ ಇಷ್ಟ ಆಗ್ತಕ್ಕಂಥ, ನಮಗೆ ಒಂದು ಯಾವುದು ಆಸಕ್ತಿ ತೋರುತ್ತೋ ಸೊ ಅಂಥದ್ರಲ್ಲಿ ಏನಾಗುತ್ತೆ, ಅನುಕ್ರಿಯೆಯನ್ನು ಹೆಚ್ಚಿದಾಗ ಅಂದರೆ ಒಂದು ಕ್ರಿಯೆಯನ್ನು ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾ ಹೋದರೆ ಅಥವಾ ಅದರ ಮೇಲೆ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕಲಿತಾ ಹೋದರೆ ಏನಾಗುತ್ತೆ, ಅಲ್ಲಿ ಅಪೇಕ್ಷಿತ ಅನುಕ್ರಿಯೆಯನ್ನು ಹೆಚ್ಚಿಸಿದಾಗ ಮಕ್ಕಳು ಅವರ ಅನುಕ್ರಿಯೆಯನ್ನು ಪ್ರಬಲಗೊಳಿಸ್ತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ಬೇಗನೆ ಕಲಿತಕ್ಕಂಥದ್ದು ಸಹ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಅಪೇಕ್ಷಿತ ಅನುಕ್ರಿಯೆಯನ್ನು ಹೆಚ್ಚಿಸಿದಾಗ. ಒಂದು ಮಗು ಮೊದಲ ಬಾರಿಗೆ ಆಂಬ್ಯುಲೆನ್ಸನ್ನು ನೋಡಿ ಅದನ್ನು ಅಗ್ನಿಶಾಮಕ ವಾಹನ ಎಂದು ಕರೆಯುವುದು. ಇಲ್ಲಿ ನಿದರ್ಶಿಸಿಕೊಂಡ ಪಿಯಾಜೆಯ ಪರಿಕಲ್ಪನೆ ಯಾವುದು? ಸ್ಥಳಾವಕಾಶ, ಮನೋಗತ ಮಾಡಿಕೊಳ್ಳುವಿಕೆ, ಸ್ಕೀಮಾ, ರಚನೆ ಅಂತ ಕೊಟ್ಟಿದ್ದಾರೆ. ಉತ್ತರ ಆಪ್ಷನ್ 2 ಮನೋಗತ ಮಾಡಿಕೊಳ್ಳುವಿಕೆ. ಯಾಕಂತ ಅಂದರೆ ಸ್ನೇಹಿತರೆ ಇಲ್ಲಿ ಸ್ಕೀಮಾ ಬರುತ್ತೆ. ಸ್ಕೀಮಾ ಬಂದು ಬ್ರೂನರ್ ಅವರ ಒಂದು ಇದರಲ್ಲಿ ಬರ್ತಾ ಹೋಗುತ್ತೆ. ಪಿಯಾಜೆರವರು ಹೇಳಿರ್ತಕ್ಕಂಥದ್ದು ಪಿಯಾಜೆಯವರ ಪ್ರಕಾರ ಸ್ಕೀಮಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಾಯಿಗೆ ಸ್ಪರ್ಶವಾದಾಗ ಮಗು ನಗ್ತಕ್ಕಂಥದ್ದು ಆಗಿರ್ಬೋದು. ಕೆಲವೊಂದು ಏನಂತಂದರೆ ಈಗ ಮಕ್ಕಳಿಗೆ ಹೊಸದಾಗಿ ಕಲಿತಾ ಹೋಗ್ತವೆ, ಸೊ ಒಂದೊಂದೇ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾವಲ್ವ. ಸೊ ಹಾಗಾಗಿ ಅಂತಹದನ್ನು ಸ್ಕೀಮಾ ಅಂತ ಕರಿತೀವಿ ಸ್ನೇಹಿತರೆ. ಬಟ್ ಇಲ್ಲಿ ಅಗ್ನಿಶಾಮಕ ವಾಹನವನ್ನು ನೋಡಿ, ಅದನ್ನು ಆಂಬ್ಯುಲೆನ್ಸನ್ನು ನೋಡಿ ಅಗ್ನಿಶಾಮಕ ವಾಹನ ಎಂದು ಕರೆಯೋದು ಮನೋಗತ ಮಾಡಿಕೊಳ್ಳುವಿಕೆಗೆ ಬರುತ್ತೆ. ಯಾಕಂತಂದರೆ ಇಲ್ಲಿ ಆಂಬ್ಯುಲೆನ್ಸ್ ಅಂತ ಕೊಟ್ಟಿದ್ದಾರೆ, ಆಂಬ್ಯುಲೆನ್ಸ್ನ ಏನಂತ ಅಂದ್ಕೊಳುತ್ತೆ, ಅಗ್ನಿಶಾಮಕ ವಾಹನ ಅಂದ್ಕೊಳ್ಳೋದು. ಅಂದರೆ ಇದು ಇಲ್ಲಿಗೆ ಮನೋಗತವನ್ನು ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಸೊ ಆನ್ಸರ್ ಆಪ್ಷನ್ 2 ಮನೋಗತ, ಸ್ಕೀಮಾ ಬರೋದಿಲ್ಲ. ಸ್ಕೀಮಾ ಅಂತ ಹೇಳಿದ್ರೆ ಅದೊಂದು ಅದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಒಂದು ಮೈಂಡಲ್ಲಿ ಅದು ಕಾನ್ಸೆಪ್ಟು ಮೂಡ್ತಾ ಹೋಗುತ್ತೆ. ಶ್ರೀಧರನು ಘಟಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಾಗುವುದಿಲ್ಲ, ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನು ದೂಷಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ಪ್ರತಿಸ್ಥಾಪನೆ, ಪ್ರಕ್ಷೇಪಣ, ಉದತ್ತೀಕರಣ, ದಮನ. ಉತ್ತರ ಬಂದ ಸ್ನೇಹಿತರೆ, ಶ್ರೀಧರನು ಘಟಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಾಗುವುದಿಲ್ಲ, ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಯ ಇನ್ನೊಬ್ಬರನ್ನ ದೂಷಣೆ ಮಾಡ್ತಕ್ಕ, ನಮ್ಮ ಕೈಯಲ್ಲಿ ಸಾಧನೆ ಮಾಡಲಿಲ್ಲ ಅಂದರೆ ಅದಕ್ಕೋಸ್ಕರ ಬೇರೆದನ್ನ ದೂಷಣೆ ಮಾಡ್ತಕ್ಕಂಥ ನಾವೇನಂತ ಕರಿತೀವಿ, ಪ್ರಕ್ಷೇಪಣ ಅಂತ ಕರಿತೀವಿ. ಆಪ್ಷನ್ 2 ಪ್ರಕ್ಷೇಪಣ. ನೋಡಿ ಸ್ನೇಹಿತರೆ, ರಕ್ಷಣಾ ತಂತ್ರಗಳಂತ ಹೇಳ್ತೀವಿ. ವ್ಯಕ್ತಿಯು ತನ್ನ ಅಭಿಪ್ರೇರಣೆಯನ್ನು ತೃಪ್ತಿಪಡಿಸಿಕೊಳ್ಳಲು, ತನ್ನ ಆಂತರಿಕ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲು ಇರುವ ಅಭ್ಯಾಸವನ್ನು ನಾವು ರಕ್ಷಣಾ ತಂತ್ರಗಳಂತ ಕರಿತಾ ಹೋಗ್ತೀವಿ. ಅದನ್ನು ನಾವು ನೋಡ್ತಾ ಹೋದರೆ ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರ ಬರುತ್ತೆ, ನೆಕ್ಸ್ಟ್ ಪಲಾಯನ ತತ್ವ ಆಧಾರಿತ ರಕ್ಷಣಾ ಬರುತ್ತೆ, ಒಪ್ಪಂದ ತತ್ವ ಆಧಾರಿತ ರಕ್ಷಣಾ ತಂತ್ರ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳೇನಿದೆ ನೋಡಿ. ಫಸ್ಟ್ ಒನ್ ಆಪ್ಷನ್ ಬಂದು ಪ್ರತಿಸ್ಥಾಪನೆ. ಸೊ ಪ್ರತಿಸ್ಥಾಪನೆ ಹೇಳಿ ಬರುತ್ತೆ ನೋಡಿ, 8ನೇದು ಪ್ರತಿಸ್ಥಾಪನೆ ಇಲ್ಲಿದೆ ನೋಡಿ. ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರದಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಯಾವುದು, ಪ್ರಕ್ಷೇಪಣೆ, ಉದತ್ತೀಕರಣ, ದಮನ.
ಸೊ ಪ್ರಕ್ಷೇಪಣೆನೂ ಇಲ್ಲಿದೆ, ಉದತ್ತೀಕರಣ ಇದೆ. ಓಕೆ, ಸೊ ದಮನನೂ ಸಹ ಇದೆ. ಎಲ್ಲದಕ್ಕೂ ಸಹ ನಾನು ಆನ್ಸರ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ದಮನ ಅಂತ ಅಂದರೆ ನೋಡಿ ಇಲ್ಲಿ ಅಹಿತಕರ ಘಟನೆಗಳನ್ನು ತನಗೆ ಅರಿವಿಲ್ಲದಂತೆ ಸುಪ್ತ ಮನಸ್ಸಿಗೆ ತಳ್ಳುವುದನ್ನು ಅನೈಚ್ಛಿಕ ದಮನ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ಅದಾದ ನಂತರ ಪ್ರತಿಸ್ಥಾಪನೆ ಅಂತ ಅಂದರೆ ವ್ಯಕ್ತಿಯೊಬ್ಬನ ಕೆಲಸದಲ್ಲಿ ಅಡೆತಡೆ ಉಂಟಾದಾಗ, ಯಶಸ್ಸು ಸಿಗದೇ ಇದ್ದಾಗ ಮೂಲ ಗುರಿಯನ್ನು ಬದಲಿಸಿ ಯಶಸ್ಸುಗೊಳಿಸುವ ತಂತ್ರ. ಅಂದರೆ ತಮ್ಮ ಕೈಲಿ ಆಗಲಿಲ್ಲ ಅಂದಾಗ ಅದಕ್ಕೆ ಬೇರೆ ಆದಂಥ ಒಂದು ಮಾರ್ಗವನ್ನು ಹುಡುಕೊಂಡು ಅದನ್ನು ಯಶಸ್ವಿಯಾಗಿ ಮಾಡ್ಕೊಳ್ತಕ್ಕಂಥ ಪ್ರತಿಸ್ಥಾಪನೆ ಅಂತ ಕರಿತೀವಿ. ಇನ್ನು ಕೊಟ್ಟಿರ್ತಕ್ಕಂಥ ಆಪ್ಷನ್ ಉದತ್ತೀಕರಣ ಕೊಟ್ಟಿದ್ರೆ, ಸಮಾಜ ಒಪ್ಪುವ ರೀತಿಯಲ್ಲಿ ಕೆಲಸ ಮಾಡಿ ತೃಪ್ತಿ ಪಟ್ಟಿಕೊಳ್ಳುವುದನ್ನು ಉದತ್ತೀಕರಣ ಅಂತ ಕರಿತೀವಿ. ಇನ್ನು ಪ್ರಕ್ಷೇಪಣೆ ಅಂತ ಹೇಳಿದ್ರೆ ನೋಡಿ, ತನ್ನ ತಪ್ಪನ್ನು ಮರೆಮಾಚಲು ಬೇರೆಯವರನ್ನು ಆರೋಪಿಸಿ ತೃಪ್ತಿ ಪಡುವ ತಂತ್ರವೇ ಪ್ರಕ್ಷೇಪಣೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಅವ್ರ ಕೈಲಿ ಮಾಡೋದಕ್ಕೆ ಆಗಲಿಲ್ಲ, ಪರೀಕ್ಷೆ ಉತ್ತಮ ಅಂಕನ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಏನು ಮಾಡೋದು, ಪ್ರಶ್ನೆ ಪತ್ರಿಕೆಯನ್ನು ದೂಷಿಸ್ತಕ್ಕ, ಇದನ್ನು ಪ್ರಕ್ಷೇಪಣೆ ಅಂತ ಹೇಳ್ತೀವಿ. ಕಾರ್ಯಪೂರ್ವ ಹಂತದ ಗುಣಲಕ್ಷಣವು ವಿಳಂಬಿತ ಅನುಕರಣ, ಅಂತರ್ಗತ ಕ್ರಿಯೆ, ಅಹಂ ಕೇಂದ್ರಿತ ಇಂದ್ರಿಯ ತರಬೇತಿ ಅಂತ ಕೊಟ್ಟರೆ. ಅಂದರೆ ಇದರೆಲ್ಲ ನೋಡ್ತಾ ಹೋದರೆ ಕಾರ್ಯಪೂರ್ವ ಹಂತ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥ ಏನು ಪಿಯಾಜೆ ಅವರ ಜ್ಞಾನಾತ್ಮಕ ಹಂತಗಳು ಒಟ್ಟು 4 ಬರ್ತು. ಸೊ ಅದರಲ್ಲಿ ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು 2ನೇ ಹಂತ ಆಗಿರುತ್ತೆ ಸ್ನೇಹಿತರೆ. ಇದೇನಾಗುತ್ತೆ ಅಂತ ಹೇಳಿದ್ರೆ 2ನೇ ವರ್ಷದಿಂದ 7ನೇ ವರ್ಷದ ಮಗುಗಳು ಈ ಒಂದು ಅವಧಿಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಅಹಂ ಕೇಂದ್ರಿತ ಪ್ರವೃತ್ತಿ ಈ ಒಂದು ಕಾರ್ಯಪೂರ್ವ ಹಂತದಲ್ಲಿ ಕಂಡು ಬರ್ತಕ್ಕಂಥದ್ದು. ಅಹಂ ಕೇಂದ್ರಿತ ಪ್ರವೃತ್ತಿ ಇಲ್ಲಿ ಪ್ರಧಾನವಾಗಿ ಕಂಡು ಬರ್ತಕ್ಕಂಥ ಒಂದು ಗುಣಲಕ್ಷಣ ಆಗಿರುತ್ತೆ. ಬುದ್ಧಿಶಕ್ತಿಯ ಅಶಾಬ್ದಿಕ ಪರೀಕ್ಷೆಯ ಉದಾಹರಣೆ ಆರ್ಮಿ ಆಲ್ಫಾ, ರೆವೆನ್ಸ್ ಅವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್, ಬೀನಿಯವರ ಪರೀಕ್ಷೆ ಆ್ಯಂಡ್ ಹೌಜಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಕೊಟ್ಟಿದ್ರೆ. ಆನ್ಸರ್ ಬಂದು ಆಪ್ಷನ್ 2, ರೇವನ್ಸ್ ಅವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಅಂತ ಕರೆದು ಬುದ್ಧಿಶಕ್ತಿಯ ಅಶಾಬ್ದಿಕ ಪರೀಕ್ಷೆಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ನೋಡಿ ಇಲ್ಲಿದೆ ಸ್ನೇಹಿತರೆ, ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳನ್ನು ನೋಡ್ತವ್ರೆ. ಬೀನೆ ಸೈಮನ್ ಪರೀಕ್ಷೆ, ಸ್ಟಾನ್ಫೋರ್ಡ್ ಬೀನೆ ಪರೀಕ್ಷೆ, ಬೀನೆ ಕಾಮತ್ ಪರೀಕ್ಷೆ, ಇದರ ಶಾಬ್ದಿಕ ವೈಯಕ್ತಿಕ ಇಂಡಿವಿಜುವಲ್ ಬರುತ್ತೆ. ಇನ್ನು ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು ಭಾಟಿಯ ಕಾರ್ಯನಿರ್ವಹಣಾ ಪರೀಕ್ಷೆ ಬರುತ್ತೆ, ಕೋನ್ಬ್ಲಾಕ್ ಡಿಸೈನ್ ಪರೀಕ್ಷೆ ಬರುತ್ತೆ. ಇದು ಅಷ್ಟೇ ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು ಶಾಬ್ದಿಕ ಸಾಮೂಹಿಕ ಪರೀಕ್ಷೆಯಲ್ಲಿ ಬರುತ್ತೆ ಶೈಕ್ಷಣಿಕ ಅಭಿಕ್ಷಮತಾ ಪರೀಕ್ಷೆ, ದಿ ಮದ್ರಾಸ್ ಸಾಮಾನ್ಯ ಬುದ್ಧಿಶಕ್ತಿ ಪರೀಕ್ಷೆ, ಆರ್ಮಿ ಆಲ್ಫಾ ಪರೀಕ್ಷೆ. ಇದು ಶಾಬ್ದಿಕ ಸಾಮೂಹಿಕ ಬರುತ್ತೆ. ಇನ್ನು ಅಶಾಬ್ದಿಕ ಸಾಮೂಹಿಕ ಅಂತ ಹೇಳಿದ್ರೆ ರೇವನ್ ಅವರ ಪ್ರಗತಿಶೀಲ ಮಾತುಕತೆಗಳ ಪರೀಕ್ಷೆ, ಆರ್ಮಿ ಬೀಟಾ ಪರೀಕ್ಷೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆರ್ಮಿ ಆಲ್ಫಾ ಅಂತ ಕೊಟ್ಟಿದ್ದಾರೆ. ನೋಡಿ ಆರ್ಮಿ ಆಲ್ಫಾ ಬಂದಿದ್ದು ಶಾಬ್ದಿಕ ಪರೀಕ್ಷೆ ಬರ್ತಕ್ಕಂಥದ್ದು ಸ್ನೇಹಿತರೆ. ಆರ್ಮಿ ಬೀಟಾ ಕೊಟ್ಟಿದ್ರೆ ಅದು ಅಶಾಬ್ದಿಕ ಪರೀಕ್ಷೆ ಆಗ್ತಿತ್ತು. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2, ರೇವನ್ಸ್ ಅವರ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಅಂತಕ್ಕಂಥದ್ದು ಬುದ್ಧಿಶಕ್ತಿಯ ಅಶಾಬ್ದಿಕ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಮಾಹಿತಿಯ ಸಂವಹನಕ್ಕಾಗಿ ಬಳಸುವ ಚಿಹ್ನೆಗಳ ವ್ಯವಸ್ಥೆಯ ಜೊತೆಗೆ ಅವುಗಳನ್ನು ಸೇರ್ಪಡಿಸುವುದಕ್ಕೆ ಹೀಗೆಂದು ಕರೆಯಲಾಗುತ್ತದೆ. ಆನ್ಸರ್ ಆಪ್ಷನ್ 2, ಯೋಚನೆ ಆಗಿರುತ್ತೆ ಸ್ನೇಹಿತರೆ. ಸೊ ಭಾಷೆ, ಚಿತ್ರಗಳು, ಶಬ್ದಗಳು ಅಲ್ಲ, ಮಾಹಿತಿಯ ಸಂವಹನಕ್ಕಾಗಿ ಬಳಸುವ ಚಿಹ್ನೆಗಳ ವ್ಯವಸ್ಥೆಯ ಜೊತೆಗೆ ಅವುಗಳನ್ನು ಸೇರ್ಪಡಿಸುವುದಕ್ಕೆ ಯೋಚನೆ ಎಂದು ಕರೆಯಲಾಗುತ್ತದೆ. ರಚನಾತ್ಮಕವಾದ ವಿಧಾನದ ಗುಣಲಕ್ಷಣ ಇದಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸನ್ನಿವೇಶವು ಪ್ರಜಾಸತ್ತಾತ್ಮಕವಾಗಿರುವುದು. ಸೊ ಎಲ್ಲ ಪಾಸಿಟಿವ್ ಆಗಿರಬೇಕು ಸ್ನೇಹಿತರೆ, ಕಲಿಕೆಗೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಚಟುವಟಿಕೆಗಳಲ್ಲಿ ಅಂತರ್ಕ್ರಿಯೆ ಇರುವುದು. ಅಂತರ್ಕ್ರಿಯೆ ಅಂತ ಹೇಳಿದ್ರೆ 2 ರೀತಿಯಲ್ಲಿ, ಅಂದರೆ ಶಿಕ್ಷಕರು ಮತ್ತು ಮಕ್ಕಳುಗಳು ಎರಡೂ ಸಹ ಅಂತರ್ಕ್ರಿಯೆ ಇರ್ತಕ್ಕಂಥ. ವಿದ್ಯಾರ್ಥಿ ಕೇಂದ್ರಿತವಾದದ್ದು ಸಹ ಸರಿ ಬರುತ್ತೆ. ನಿರ್ಧರಿತ ಪಠ್ಯಕ್ರಮಕ್ಕೆ ಬದ್ಧವಾಗಿರುತ್ತೆ ಅನ್ನೋದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 4, ನಿರ್ಧರಿತ ಪಠ್ಯಕ್ರಮಕ್ಕೆ ಬದ್ಧವಾಗಿರುವುದು ಅನ್ನೋದು ರಚನಾತ್ಮಕದಲ್ಲಿ ತಪ್ಪಾಗ್ತಕ್ಕಂಥ ಒಂದು ವಿಧಾನ ಆಗಿರುತ್ತೆ. ಸೊ ಸನ್ನಿವೇಶವು ಪ್ರಜಾಸತ್ತಾತ್ಮಕವಾಗಿ ಇರ್ತಕ್ಕಂಥದ್ದು ಒಂದು ಪಾಸಿಟಿವ್ ಪಾಯಿಂಟು. ಆ್ಯಂಡ್ ಚಟುವಟಿಕೆಯಲ್ಲಿ ಅಂತರ್ಕ್ರಿಯೆ ಇರ್ತಕ್ಕಂಥದ್ದು ಆ್ಯಂಡ್ ವಿದ್ಯಾರ್ಥಿ ಕೇಂದ್ರಿತವಾದದ್ದು. ಸೊ 3 ಸಹ ಇದರ ಒಂದು ಗುಣಲಕ್ಷಣಗಳು ಆಗಿರುತ್ತೆ. ಆಟದ ಗುಂಪುಗಳಲ್ಲಿ ಮಗು ಪಾಲ್ಗೊಳ್ಳುವುದು ಈ ಕೆಳಗಿನದಕ್ಕೆ ಉದಾಹರಣೆಯಾಗಿದೆ. ಆಟದ ಗುಂಪುಗಳಲ್ಲಿ ಮಗು ಪಾಲ್ಗೊಳ್ತಕ್ಕಂಥದ್ದು ಜ್ಞಾನಾತ್ಮಕ ವಿಕಾಸ, ಉದ್ವೇಗದಿಂದ ಬಿಡುಗಡೆ, ದೈಹಿಕ ಗತಿ ಸಾಮರ್ಥ್ಯ ವಿಕಾಸ, ಸಮಾಜದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನು ಕಲಿಯುವುದು. ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ, ಇಲ್ಲಿ ಜ್ಞಾನಾತ್ಮಕ ವಿಕಾಸ ಬರ್ಬೋದು. ಬಟ್ ಮೇಯ್ನಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಆಪ್ಷನ್ 4, ಸಮಾಜದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನು ಕಲಿಯುವುದು. ಅಂದರೆ ಇಲ್ಲಿ ಗ್ರೂಪ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಗ್ರೂಪ್ ಅಂತ ಹೇಳಿದಾಗ ಅಲ್ಲಿ ಸಮಾಜ ಟೋಟಲ್ ಮಕ್ಕಳುಗಳ ಜೊತೆ ಬೆರೀತಕ್ಕಂಥದ್ದಾಗುತ್ತೆ, ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಈ ಹಂತದಲ್ಲಿ ಬೌದ್ಧಿಕ ಅಭಿವೃದ್ಧಿಯ ದರವು ತೀವ್ರಗತಿಯಲ್ಲಿರುತ್ತದೆ. ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ಮತ್ತು ಉತ್ತರ ಪ್ರೌಢಾವಸ್ಥೆ. ಶೈಶವಾವಸ್ಥೆಯಲ್ಲಿ ನೋಡ್ತಾ ಹೋದ ಸ್ನೇಹಿತರೆ, ಮಕ್ಕಳಿಗೆ ಇನ್ನೂ ಸರಿಯಾಗಿ ಒಂದು ಪರಿಸರದ ಜ್ಞಾನನೇ ಇರೋದಿಲ್ಲ. ಸೊ ಅಲ್ಲಿ ಅಷ್ಟು ಒಂದು
ಬುದ್ಧಿ ಬೆಳೀತಕ್ಕಂಥ ಒಂದು ಸಾಮರ್ಥ್ಯ ಆಗಲಿ ಅಷ್ಟೊಂದು ಇರೋದಿಲ್ಲ ಶೈಶವಾವಸ್ಥೆಯಲ್ಲಿ. ಇನ್ನು ಬಾಲ್ಯಾವಸ್ಥೆ ತೊಗೊಳ್ತಾ ಹೋದಾಗ ಸಹ ಈ ಒಂದು ಹಂತದಲ್ಲಿ ಏನಾಗುತ್ತೆ, ಬೌದ್ಧಿಕ ಅಭಿವೃದ್ಧಿ ತುಂಬ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಬುದ್ಧಿಗೆ ಸಂಬಂಧಪಟ್ಟಂತೆ ಬೌದ್ಧಿಕ ಅಭಿವೃದ್ಧಿ ಅದು ವ್ಯಕ್ತಿಗಳನ್ನ ಗುರುತಿಸೋದಾಗಿರ್ಬೋದು ಅಥವಾ ವ್ಯಕ್ತಿಗಳ ಜೊತೆ ಮಾತಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಹೊಸನ ಕಲಿತಕ್ಕಂಥದ್ದಾಗಿರ್ಬೋದು ಅಥವಾ ಸಮಾಜಕ್ಕೆ ಹೊಂದಿಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಬೌದ್ಧಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದೇ ತೀವ್ರವಾಗಿ ಈ ಒಂದು ಬಾಲ್ಯಾವಸ್ಥೆಯಲ್ಲಾಗಿರುತ್ತೆ. ಇನ್ನು ಪ್ರೌಢಾವಸ್ಥೆ, ಉತ್ತರ ಪ್ರೌಢಾವಸ್ಥೆ ಅದೊಂದು ಸಹ ಅಂತಾನೆ ಬರುತ್ತೆ ಸ್ನೇಹಿತರೆ. ಬಟ್ ಈ ಒಂದು ಬಾಲ್ಯಾವಸ್ಥೆಯಲ್ಲಿ ತುಂಬ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ನಾವು ಕಾಣಿಸ್ತಾ ಹೋಗ್ತೀವಿ ಮಕ್ಕಳುಗಳಲ್ಲಿ. ನಂತರ ಕಲಿತ ವಿಷಯಗಳ ಸ್ಮರಣೆಯು ಮೊದಲು ಕಲಿತ ವಿಷಯಗಳ ಸ್ಮರಣೆಗೆ ಅಡ್ಡಿಯುಂಟಾದರೆ ಅದನ್ನು ಹೀಗೆಂದು ಕರೆಯಲಾಗುತ್ತದೆ: ಪೂರ್ವವ್ಯಾಪಿ ಅವರೋಧ, ಉತ್ತರವ್ಯಾಪಿ ಅವರೋಧ, ಹಿಂದಿನ ಸ್ಮೃತಿನಾಶ, ಪೂರ್ವವ್ಯಾಪ್ತಿ ಸೌಲಭ್ಯ. ಸ್ನೇಹಿತರೆ ಉತ್ತರ ನೋಡ್ತಾ ಹೋದರೆ, ನಂತರ ಕಲಿತ ವಿಷಯಗಳ ಸ್ಮರಣೆಯು ಮೊದಲು ಕಲಿತ ವಿಷಯಗಳ ಸ್ಮರಣೆಗೆ ಅಡ್ಡಿಯುಂಟಾದರೆ ಅದನ್ನು ಉತ್ತರವ್ಯಾಪಿ ಅವರೋಧ ಎಂದು ಕರೆಯಲಾಗುತ್ತದೆ. ಆಪ್ಷನ್ 2 ಉತ್ತರವ್ಯಾಪಿ ಅವರೋಧ. ಸ್ಮರಿಸುವುದು ಪ್ರಮುಖವಾಗಿ ಇದರಿಂದ ಬೆಂಬಲ ಪಡೆಯುತ್ತದೆ. ಸ್ಮರಿಸುವುದು ಪ್ರಮುಖವಾಗಿ ಇದರಿಂದ ಸ್ಮರಿಸುವುದು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ನೆನಪಿಸ್ಕೊಳ್ತಕ್ಕಂಥದ್ದು. ಸಹಚರ್ಯ, ವಿಭಜನೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಸಹಚರ್ಯ ಆಗಿರುತ್ತೆ. ಸೊ ಶೂನ್ಯ ವರ್ಗಾವಣೆ ಅಥವಾ ಋಣಾತ್ಮಕ ವರ್ಗಾವಣೆ ಅಂದಲ್ಲಿ ಯಾವುದೇ ಒಂದು ನೆನಪು ಬರೋದಿಲ್ಲ ಸ್ನೇಹಿತರೆ, ವರ್ಗಾವಣೆ ಆಗೋದೇ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಋಣಾತ್ಮಕ ಅಂತ ಹೇಳಿದ್ರೆ ಹಿಂದೆ ಕಲಿತದ್ದು ಮುಂದೆ ಒಂದಕ್ಕೆ ಮರ್ತೋಗ್ತಕ್ಕಂಥದ್ದು ನಾವು ಋಣಾತ್ಮಕ ಅಂತ ಕರಿತೀವಿ. ಓಕೆ, ಸೊ ಹೀಗಿರಬೇಕಾದ್ರೆ ಆನ್ಸರ್ ಆಪ್ಷನ್ 1 ಸಹಚರ್ಯ. ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿರುವ ಹೇಳಿಕೆ ಎಂದರೆ ಮಗು ಎಂದಿಗೂ ವಿಫಲತೆಯ ಅನುಭವವನ್ನು ಹೊಂದಬಾರದು. ವಿಫಲತೆಯು ಯಾವಾಗಲೂ ಹತಾಶೆಯಿಂದ ಕೂಡಿದೆ, ಹಾಗಾಗಿ ಅಪಾಯಕಾರಿ. ಯಶಸ್ಸು ಯಾವಾಗಲೂ ಪ್ರೇರಣಾತ್ಮಕವಾದದ್ದು, ಹಾಗಾಗಿ ಪ್ರಯೋಜನಕಾರಿ. ಪುನರಾವರ್ತಿತ ವೈಫಲ್ಯ ನಿಸ್ಸಂದೇಹವಾಗಿ ಅಪ್ರೇರಕವಾದದ್ದು, ಹಾಗಾಗಿ ತಡೆಗಟ್ಟಬೇಕು. ಅಂದರೆ ಪುನರಾವರ್ತಿತ ವೈಫಲ್ಯತೆಯ ನಿಸ್ಸಂದೇಹವಾಗಿ ಅಪ್ರೇರಕವಾದದ್ದು, ಹಾಗಾಗಿ ತಡೆಗಟ್ಟಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಮನೋವೈಜ್ಞಾನಿಕವಾಗಿ ಅಂದರೆ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿ ಅಂದರೆ ಮನೋವೈಜ್ಞಾನನ ನಾವು ಕಾನ್ಸೆಪ್ಟನ್ನ ತೊಗೊಂಡು ಆನ್ಸರ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ 4 ಪುನರಾವರ್ತಿತ ವೈಫಲ್ಯತೆಯ ನಿಸ್ಸಂದೇಹವಾಗಿ ಅಪ್ರೇರಕವಾದದ್ದು, ಹಾಗಾಗಿ ತಡೆಗಟ್ಟಬೇಕು ಅಂತಕ್ಕಂಥದ್ದು. ವಿದ್ಯಾರ್ಥಿಯ ತರಗತಿ ವರ್ತನೆ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವ ಅಂಶ ಯಾವುದು? ವಿದ್ಯಾರ್ಥಿಯ ತರಗತಿ ವರ್ತನೆಯ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವ ಅಂಶ ಯಾವುದು? ಶಿಕ್ಷಕ, ಸಹಪಾಠಿಗಳು, ತರಗತಿಯ ಭೌತಿಕ ಸನ್ನಿವೇಶ ಆ್ಯಂಡ್ ಪಠ್ಯಪುಸ್ತಕ. ಈ ಸೂತ್ರ ನೋಡ್ತವ್ರೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2 ಸಹಪಾಠಿಗಳು. 6ನೇ ತರಗತಿಯ ವಿದ್ಯಾರ್ಥಿ ಗಣಿತದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಆನಂದ ಪಡುತ್ತಾನೆ. ಇದಕ್ಕೆ ಕಾರಣ ತರಗತಿಯ ಭೌತಿಕ ಸನ್ನಿವೇಶ. ಸೊ 6ನೇ ತರಗತಿಯ ವಿದ್ಯಾರ್ಥಿ ಗಣಿತದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಆನಂದವನ್ನು ಪಡುತ್ತಾನೆ. ಇದಕ್ಕೆ ಕಾರಣ ತರಗತಿಯ ಭೌತಿಕ ಸನ್ನಿವೇಶ ಬಾಹ್ಯವಾಗಿ ಪ್ರೇರಣೆಗೊಂಡಿರುವುದು, ಆಂತರಿಕವಾಗಿ ಪ್ರೇರಣೆಗೊಂಡಿರುವುದು, ಸಾಮಾಜಿಕವಾಗಿ ಪ್ರೇರಣೆಗೊಂಡಿರುವುದು, ಶೈಕ್ಷಣಿಕವಾಗಿ ಪ್ರೇರಣೆಗೊಂಡಿರುವುದು. ಸೊ ಆನ್ಸರ್ ನೋಡ್ತಾ ಹೋದರೆ ಆಂತರಿಕವಾಗಿ, ಆಪ್ಷನ್ 2 ಆಂತರಿಕವಾಗಿ ಪ್ರೇರಣೆಗೊಂಡಿರುವುದು. ಮೇರಿಗೆ ಉದ್ದ ಮತ್ತು ಅಗಲದಲ್ಲಿ ವ್ಯತ್ಯಾಸವಿರುವ 9 ಗ್ಲಾಸ್ಗಳನ್ನು ನೀಡಿ ಅವುಗಳನ್ನು ಎತ್ತರಕ್ಕೆ ಅನುಗುಣವಾಗಿ ಉದ್ದ ಸಾಲುಗಳಲ್ಲಿಯೂ ಅಗಲಕ್ಕೆ ಅನುಗುಣವಾಗಿ ಅಡ್ಡ ಸಾಲುಗಳಲ್ಲಿಯೂ ಶ್ರೇಣಿಗೊಳಿಸಲು ತಿಳಿಸಲಾಯಿತು. ಈ ಕಾರ್ಯವನ್ನು ಹೀಗೆಂದು ಕರೆಯಲಾಗುತ್ತದೆ: ವರ್ಗೀಕರಣ, ಬಹುಮುಖ ವರ್ಗೀಕರಣ, ಸರಳ ಶ್ರೇಣೀಕರಣ, ಬಹುಮುಖ ಶ್ರೇಣೀಕರಣ. ಉತ್ತರ ಸ್ನೇಹಿತರೆ ಆಪ್ಷನ್ 4 ಬಹುಮುಖ ಶ್ರೇಣೀಕರಣ ಅಂತ ಕರೀತಾರೆ. ತರಗತಿಯಲ್ಲಿ ಬಳಸುವ ಬೋಧನಾ ವಿಧಾನಗಳ ಪರಿಣಾಮವನ್ನು ತಿಳಿಯಲು ಶಿಕ್ಷಕ ನೇಮಿಸಿಕೊಳ್ಳುವ ವಿಧಾನ ಯಾವುದು? ತರಗತಿಯಲ್ಲಿ ಬಳಸುವ ಬೋಧನಾ ವಿಧಾನಗಳ ಪರಿಣಾಮ ಅಂದರೆ ಇಲ್ಲಿ ಅಂತರವಲೋಕನ ಬರಲ್ಲ ಸ್ನೇಹಿತರೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥಕೊಳ್ತಕ್ಕಂಥದ್ದು ಅಂತರವಲೋಕನ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ತರಗತಿಯಲ್ಲಿ ಶಿಕ್ಷಕರು ತರಗತಿಯ ಒಂದು ವಾತಾವರಣವನ್ನು ಚೆಕ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೀಕ್ಷಣೆಯೂ ಸಹ ಬರೋದಿಲ್ಲ. ವ್ಯಕ್ತಿ ಅಧ್ಯಯನ ಅಂತ ಹೇಳಿದಾಗ ಸ್ನೇಹಿತರೆ ಸಮಸ್ಯೆ ಇದರಲ್ಲಿ ವ್ಯಕ್ತಿ ಅಧ್ಯಯನ ಬರುತ್ತೆ. ಬಟ್ ಇಲ್ಲಿ ಬೋಧನಾ ವಿಧಾನಗಳ ಪರಿಣಾಮವನ್ನು ತಿಳಿತಕ್ಕಂಥದ್ದು ಆಪ್ಷನ್ 3 ಪ್ರಾಯೋಗಿಕ ಪದ್ಧತಿ ಆಗಿರುತ್ತೆ. ಪೋಷಕರು ಮಕ್ಕಳ ಮೇಲೆ ಅತಿಯಾಗಿ ಅಧಿಕಾರ ಚಲಾಯಿಸಬಾರದು, ಏಕೆಂದರೆ ಅದು ಅವರಲ್ಲಿ ಕೀಳಿರಿಮೆಯನ್ನು ಬೆಳೆಸುತ್ತದೆ. ಈ ಕೆಳಗಿನ ದೃಷ್ಟಿಕೋನದಿಂದ ಇದು ಸರಿಯಾಗಿದೆ. ಅಂದರೆ ಪೋಷಕರ ಮಕ್ಕಳ ಮೇಲೆ ಅತಿಯಾಗಿ ಅಧಿಕಾರ ಚಲಾಯಿಸಬಾರ್ದು, ಅವರಲ್ಲಿ ಕೀಳಿರಿಮೆ ಬೆಳೆಸ್ತಕ್ಕಂಥದ್ದು ಅದಕ್ಕೆ ಮೇನ್ ರೀಸನ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಯಾವ ಒಂದು ದೃಷ್ಟಿಕೋನದಿಂದ ಅಂತ ಕೇಳಿರೋದು. ಸೊ ಮನೋವಿಜ್ಞಾನ, ಸಮಾಜಶಾಸ್ತ್ರ, ತತ್ವಜ್ಞಾನ ಆ್ಯಂಡ್ ತಂತ್ರಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಮನಸ್ಸಿನ ಮೇಲೆ ಇಲ್ಲಿ ಪರಿಣಾಮ ಬೀರೋದ್ರಿಂದ ಆನ್ಸರ್ ಆಪ್ಷನ್ 1 ಮನೋವಿಜ್ಞಾನ ಆಗಿರುತ್ತೆ.
ಕಿಶನನು ಸಮಾನ ಲಿಂಗ ಆಸಕ್ತಿ ಮತ್ತು ಸಾಮರ್ಥ್ಯ ಉಳ್ಳವನ ಸ್ನೇಹಿತರೊಂದಿಗೆ ಮಾತ್ರ ಆಟವಾಡಲು ಬಯಸುತ್ತಾನೆ. ಅವರು ಈ ಬೆಳವಣಿಗೆಯ ಹಂತಕ್ಕೆ ಸೇರುತ್ತಾನೆ. ಸಮಾನ ಲಿಂಗ, ಸೊ ನೋಡಿ ನೀವು ನೋಡಿರ್ಬೋದು ಚಿಕ್ಕ ಮಕ್ಳುಗಳೇನಿರ್ತಾವೆ, ಸೊ ಅಲ್ಲಿ ಯಾವುದೇ ಒಂದು ಲಿಂಗ ಭೇದ ಮಾಡಲ್ಲ, ಹೆಣ್ಣು ಗಂಡು ಅಂತ ನೋಡೋದಿಲ್ಲ, ಸೊ ಎಲ್ಲ ಒಟ್ಟಾಗಿ ಸೇರಿ ಹಾಡ್ತಾರೆ. ಬಟ್ ಸಮಾನ ಲಿಂಗ ಅಂತ ಹೇಳಿದಾಗ ಆ್ಯಂಡ್ ಆಸಕ್ತಿ ಮತ್ತು ಸಾಮರ್ಥ್ಯ ಉಳ್ಳ ಸ್ನೇಹಿತರೊಂದಿಗೆ ಅಂತ ಹೇಳಿದಾಗ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಅಲ್ಲಿ ಬರ್ತಕ್ಕಂಥದ್ದು ಯಾವುದಾಗಂದ್ರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ. ಸೊ ಶೈಶವಾವಸ್ಥೆ ಬರಲ್ಲ, ಪೂರ್ವ ಬಾಲ್ಯಾವಸ್ಥೆ ಬರಲ್ಲ, ಉತ್ತರ ಬಾಲ್ಯಾವಸ್ಥೆ ಏನಿರುತ್ತೋ ಸೊ ಆ ಹಂತದಲ್ಲಿ ಅವರು ಡಿವೈಡ್ ಆಗ್ತಾ ಹೋಗ್ತಾರೆ. ಎಲ್ಲ ವಾಹನಗಳು ಕೆಂಪು ದೀಪ ಕಾಣಿಸಿದಾಗ ನಿಂತು ಹಸಿರು ದೀಪ ಕಾಣಿಸಿದಾಗ ಮುಂದೆ ಸಾಗುತ್ತವೆ. ಇದು ಈ ಕಲಿಕೆಯ ಪರಿಣಾಮವಾಗಿದೆ. ಕ್ರಿಯಾಜನ್ಯ ಅನುಬಂಧಿತ ಪ್ರಯತ್ನ ಮತ್ತು ಪ್ರಮಾದ, ಸೋಪಾದಿತ ಅನುಬಂಧಿತ ಕಲಿಕೆ, ಒಳನೋಟ ಕಲಿಕೆ. ಎಲ್ಲ ವಾಹನಗಳು ಕೆಂಪು ದೀಪ ಕಾಣಿಸಿದಾಗ ನಿಂತು ಹಸಿರು ದೀಪ ಕಾಣಿಸಿದಾಗ ಮುಂದೆ ಸಾಗುತ್ತವೆ. ಇದು ಯಾವ ರೀತಿಯ ಕಲಿಕೆಯಾಗಿದೆ? ಆಪ್ಷನ್ 3 ಸೋಪಾದಿತ ಅನುಬಂಧಿತ ಕಲಿಕೆ. ವ್ಯಾಟ್ಸನ್ ಅವರು ಮಾಡ್ತಕ್ಕಂಥ ಒಂದು ಏನು ಪ್ರಯೋಗದಿರುತ್ತೋ ಸೋಪಾದಿತ ಅನುಬಂಧಿತ ಕಲಿಕೆಗೆ ಸಂಬಂಧಪಟ್ಟಂತೆ ಅದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ಸ್ನೇಹಿತರೆ. ವಿಷಯಗಳನ್ನು ಮೌಲ್ಯೀಕರಿಸುತ್ತಾ ತಳಸ್ಪರ್ಶಿಯಾಗಿ ವಾಚನ ಮಾಡುವುದು. ವಿಷಯಗಳನ್ನು ಮೌಲ್ಯೀಕರಿಸುತ್ತಾ ತಳಸ್ಪರ್ಶಿಯಾಗಿ ವಾಚನ ಮಾಡುವುದು ಸೃಜನಶೀಲ ವಾಚನ, ವಿಮರ್ಶಾತ್ಮಕ ವಾಚನ, ಸ್ಥೂಲ ವಾಚನ ಆ್ಯಂಡ್ ಸೂಕ್ಷ್ಮ ವಾಚನ. ಆನ್ಸರ್ ಆಪ್ಷನ್ 2 ವಿಮರ್ಶಾತ್ಮಕ ವಾಚನ. ಪುನರ್ಬಲನವು ಕಲಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ಹೇಳಿಕೆ ನೀಡಿದವರು ಯಾರು? ಪುನರ್ಬಲನವು ಕಲಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ಹೇಳಿಕೆ ನೀಡಿದವರು ಯಾರು? BF ಸ್ಕಿನ್ನರ್, EL ಥಾರ್ನ್ಡೈಕ್, ಗೆಸ್ಟಾಲ್ಟ್ ಆ್ಯಂಡ್ ಪಿಯಾಜೆ. ಆನ್ಸರ್ ಬಂದು ಸ್ನೇಹಿತರೆ BF ಸ್ಕಿನ್ನರ್, ಆಪ್ಷನ್ 1. ಸ್ಯಾಕ್ರಿಡ್ಸ್ ಪದ್ಧತಿ ಎಂದು ಹೆಸರಾಗಿರೋ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದರೆ ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ಕಥನ ಪದ್ಧತಿ, ನಾಟಕಾಭಿನಯ ಪದ್ಧತಿ. ಸ್ಯಾಕ್ರಿಡ್ಸ್ ಪದ್ಧತಿ ಎಂದು ಹೆಸರಾಗಿರುವ ಬೋಧನಾ ಪದ್ಧತಿ ಆಪ್ಷನ್ 2 ಪ್ರಶ್ನೋತ್ತರ ಪದ್ಧತಿ. ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಯಾರು? ಸ್ಟೀಫನ್ ಎಂ ಕೋರೆ, JW ಬೆಸ್ಟ್, ಗೆಸ್ಟಾಲ್ಟ್ ಆ್ಯಂಡ್ BF ಸ್ಕಿನ್ನರ್ ಅಂತ ಕೊಟ್ಟಿದೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಸ್ಟೀಫನ್ ಎಂ ಕೋರೆ ಅವರು ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಅಂತ ಹೇಳ್ತೀವಿ ಸ್ನೇಹಿತರೆ. ಆದರೆ ಕ್ರಿಯಾ ಸಂಶೋಧನೆ ಜನಕ ಅಂತ ಹೇಳಿದ್ರೆ ಕರ್ಟ್ ಲೆವಿನ್. ಓಕೆ, ಸೊ ಕ್ರಿಯಾ ಸಂಶೋಧನೆ ಜನಕ ಕರ್ಟ್ ಲೆವಿನ್ ಬರ್ತಾರೆ. ಆ್ಯಂಡ್ ಕ್ರಿಯಾ ಸಂಶೋಧನೆ ಪ್ರತಿಪಾದಕ ಅಂದರೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಸ್ಟೀಫನ್ ಎಂ ಕೋರೆ ಆಗಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ಮಕ್ಕಳ ಸರ್ವತೋಮುಖ ವಿಕಾಸದ ದೃಷ್ಟಿಯಿಂದ ಅವರ ಕಲಿಕಾ ಸಾಧನೆಯ ಮಟ್ಟವನ್ನು ಮೌಲ್ಯೀಕರಿಸುವುದು ಯಾವುದು? ಮಕ್ಕಳ ಸರ್ವತೋಮುಖ ವಿಕಾಸ ಅಂತ ಹೇಳಿದ್ರೆ ಇಲ್ಲಿ ಬರೀ ಓದೋದು ಬರೆಯೋದು ಮಾತ್ರ ಬರಲ್ಲ ಸ್ನೇಹಿತರೆ. ಮಕ್ಕಳ ಸರ್ವತೋಮುಖ ವಿಕಾಸದ ದೃಷ್ಟಿಯಿಂದ ಕಲಿಕಾ ಒಂದು ಸಾಧನೆಯ ಮಟ್ಟವನ್ನು ಮೌಲ್ಯೀಕರಿಸ್ತಕ್ಕಂಥ ನಿರಂತರ, ವ್ಯಾಪಕ, ವಸ್ತುನಿಷ್ಠ, ದೋಷ ನೈದಾನಿಕ ಅಂತ ತಗೊಂಡು, ನೈದಾನಿಕ ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆನ ಪರಿಹಾರ ಮಾಡ್ತಕ್ಕಂಥದ್ದಾಗಿರುತ್ತೆ, ಬರೋದಿಲ್ಲ. ಇನ್ನು ವಸ್ತುನಿಷ್ಠ ಮೌಲ್ಯಮಾಪನನೂ ಸಹ ಬರಲ್ಲ. ಆನ್ಸರ್ ಆಪ್ಷನ್ 2 ವ್ಯಾಪಕ ಮೌಲ್ಯಮಾಪನ ಬರುತ್ತೆ. ಯಾಕಂತಂದರೆ ನೋಡಿ ಇಲ್ಲಿದೆ ನೋಡ್ತಾ ಹೋದರೆ ಮೌಲ್ಯಮಾಪನದಲ್ಲಿ ನಿರಂತರ ಅಂತ ಹೇಳಿದಾಗ ಸ್ನೇಹಿತರೆ ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳನ್ನು ಹಾಗೂ ಚಟುವಟಿಕೆಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ವ್ಯಾಪಕ ಅಂತ ಹೇಳಿದ್ರೆ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳನ್ನು ಒಳಗೊಂಡಂತೆ ಮಗುವಿನ ಎಲ್ಲ ವರ್ತನೆಗಳನ್ನು ಪರೀಕ್ಷಿಸ್ತಕ್ಕಂಥ ವ್ಯಾಪಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಲ್ಲಿ ಆನ್ಸರ್ ಅದು ಬರುತ್ತೆ ಸ್ನೇಹಿತರೆ. ಇನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ನೈದಾನಿಕ ಪರೀಕ್ಷೆ ಅಂತ ಹೇಳಿದ್ರೆ ಕಲಿಕಾ ಪ್ರಕ್ರಿಯೆ ಹಂತದಲ್ಲಿ ಮಗುವಿಗೆ ಸಮಸ್ಯೆಗಳೆದುರಾದಾಗ ಅಥವಾ ಕಲಿಕೆಯಲ್ಲಿ ಹಿಂದುಳಿದಾಗ ಆ ಒಂದು ಸಮಸ್ಯೆಯ ಕಾರಣ ತಿಳಿಯೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ನೈದಾನಿಕ ಪರೀಕ್ಷೆ ಆಗಿರುತ್ತೆ. ಸೊ ಹಾಗೆ ಆನ್ಸರಲ್ಲಿ ಏನು ಬರುತ್ತೆ? ಮಕ್ಕಳ ಒಂದು ವ್ಯಾಪಕ ಮೌಲ್ಯಮಾಪನ ಆಗಿರುತ್ತೆ. ಪಠ್ಯ ಹಾಗೂ ಪಠ್ಯೇತರ ಮತ್ತು ಮಕ್ಕಳ ಇತರ ವರ್ತನೆಗಳನ್ನು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಆಪ್ಷನ್ 2 ಆಗಿರುತ್ತೆ. ಸೊ ಒಟ್ಟು ಬರ್ತಕ್ಕಂಥದ್ದು ಸ್ನೇಹಿತರೆ